ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ಈ ದಿನ ಮುಖ್ಯವಾಗಿ ನಮ್ಮ ಬೀರ್ವಾ ಕೆಳಗಡೆ ಅಂದರೆ ಬೀರ್ವಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲರೂ ಕೂಡ ಜೋಪಾನ ಮಾಡುವಂಥದ್ದು, ದುಡ್ಡು ಇಡುವಂಥದ್ದು, ಒಡವೆ ಇಡುವಂಥದ್ದು. ಹಾಗೆ ಮುಖ್ಯವಾಗಿ ನಾವು ಏನಾದರೂ ಒಂದು ಪೇಪರ್ಗಳನ್ನು ಅಂದರೆ ಪ್ರಾಪರ್ಟಿ ಪೇಪರ್ಗಳು ಯಾವುದೇ ಇರಬಹುದು, ಅದನ್ನೆಲ್ಲ ಕೂಡ ಜೋಪಾನ ಮಾಡುವಂಥ ಒಂದು ಜಾಗ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ಜಾಗದಲ್ಲಿ ನಾವು ಇದನ್ನೊಂದು ಈ ರಾತ್ರಿಯಲ್ಲಿ ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಲಾಭ ಅನ್ನೋದಾಗುತ್ತೆ. ಯುಗಾದಿ ಹಬ್ಬ ಅನ್ನುವಂಥದ್ದು ನಮಗೆ ಸೃಷ್ಟಿಯನ್ನು ಪ್ರಾರಂಭ ಮಾಡುವಂಥ ದಿನ, ಸೃಷ್ಟಿಯಲ್ಲಿ ಮೊದಲನೆಯ ದಿನ. ಬ್ರಹ್ಮನಿಗೆ ಈ ದಿನ ಪೂಜೆ ಮಾಡುವಂಥದ್ದು. ಆದರೆ ಬ್ರಹ್ಮದೇವನಿಗೆ ನಾವು ವಿಶೇಷವಾಗಿ ಫೋಟೋ ಆ ಥರ ದೇವಾಲಯ ಈ ಥರ ಎಲ್ಲ ಇರೋದಿಲ್ಲ. ಆದರೆ ನಾವು ಹಾಗೆ ನೆನೆಸ್ಕೊಂಡು ಪೂಜೆ ಮಾಡುವಂಥದ್ದಾದರೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಈ ದಿನ. ಯಾಕಂದರೆ ಸೃಷ್ಟಿಕರ್ತನಾಗಿರೋದ್ರಿಂದ ಈ ದಿನ ಏನೇ ಮಾಡಿದ್ರೂ ಕೂಡ ಉತ್ತಮವಾದಂಥ ಫಲಗಳನ್ನು ನಾವು ಆರಾಮಾಗಿ ನಿರೀಕ್ಷಿಸಬಹುದು. ಇನ್ನು ನಮ್ಮ ಬೀರುವ ಕೆಳಗಡೆ ಏನಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳು ದೂರ ಆಗುತ್ತೆ. ಎಷ್ಟೋ ಜನ ಈ ಕಷ್ಟಗಳನ್ನು ತಡ್ಕೊಳ್ಳೋದಕ್ಕಾಗದೆ ಹೇಳೋಕ್ಕೂ ಆಗೋದಿಲ್ಲ, ಬಿಡೋಕ್ಕೂ ಆಗೋದಿಲ್ಲ. ಸುಮ್ಮನೆ ಹೆಣ್ಮಕ್ಳು ಒಂದಲ್ಲ ಒಂದು ರೀತಿಯಲ್ಲಿ ತುಂಬ ನೋವು ಪಡ್ತಾ ಇರ್ತಾರೆ, ಬಾಧೆ ಪಡ್ತಾ ಇರ್ತಾರೆ, ಕಣ್ಣೀರಾಗ್ತಾ ಇರ್ತಾರೆ. ಅದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನೆಗೆಟಿವ್ ಅನ್ನುವಂಥದ್ದು ಜಾಸ್ತಿ ಆಗಿರುತ್ತೆ. ಯಾಕಂದರೆ ಕಷ್ಟಗಳು ಒಬ್ರ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂದರೂ ಕೂಡ ಕೇಳೋರು ಇರೋದಿಲ್ಲ. ಇಂತಹ ದಿನಗಳಲ್ಲಿ ನಾವು ನಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ತಾ ಇದನ್ನು ಮಾಡ್ಕೊಳ್ಳಿ. ನಿಮ್ಮ ಪದ್ಧತಿಗನುಗುಣವಾಗಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ತದನಂತರ ಮಾಡುವಂಥ ಪರಿಹಾರ ಇದಾಗಿರುತ್ತೆ. ಪೂಜೆಗೂ ಈ ಪರಿಹಾರಕ್ಕೂ ಯಾವುದೇ ರೀತಿಯಲ್ಲಿ ಒಂದೇ ಆಗಿರೋದಿಲ್ಲ ಸ್ನೇಹಿತರೆ. ಪೂಜೆನೇ, ಪರಿಹಾರ ಮಾತ್ರ ನೀವು ಒಂದು ಸಮಯ ನೋಡ್ಕೊಂಡು ಮಾಡ್ಕೊಳ್ಬೇಕು. ಅಂದರೆ ರಾತ್ರಿ 8 ಗಂಟೆಯಿಂದ 12 ಗಂಟೆಯ ಒಳಗಡೆ ಮಾಡಿಕೊಂಡ್ರೆ ಬಹಳ ವಿಶೇಷವಾಗಿರುತ್ತೆ. ಅದಕ್ಕೂ ಮುಂಚೆ ಸಾಕಷ್ಟು ಜನಕ್ಕೆ ಅತಿ ಕಠಿಣ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಂದ ಹೊರಗೆ ಬಂದುಬಿಡಬೇಕು ಅನ್ನುವಂಥವರು ಒಂದೇ ಒಂದು ತೆಂಗಿನಕಾಯಿನ ತಗೊಂಡು ಅದ್ರ ಮೇಲೆ ಸ್ವಸ್ತಿಕ್ ಅಂತ ಬರೆದು ನಿಮ್ಮ ಕೋರಿಕೆ, ನಿಮ್ಮ ಸಮಸ್ಯೆಗಳು, ನಿಮ್ಮ ಕಣ್ಣೀರು ಏನಿರುತ್ತೆ, ಬಿಸ್ನೆಸ್ ಆಗಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಮಕ್ಕಳಿಗೆ ಈ ಥರ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೆ ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು ಇರಬಹುದು. ಇದೆಲ್ಲವೂ ಇದ್ದಾಗ ನೋಡಿ ಈ ರೀತಿ ಸ್ವಸ್ತಿಕ್ ಅಂತ ಬರೆದುಬಿಟ್ಟು ಅದನ್ನು 4 ಡಾಟು ಇಟ್ಟು ಎಲ್ಲಾದರೂ ಬೇವಿನ ಮರ ಇದ್ದರೆ ಅಲ್ಲಿ ತಗೊಂಡೋಗಿದ್ದೆ ಹಾಕ್ಬಿಟ್ಟು ಆ ಬುಡದ ಹತ್ರ ಹಾಕ್ಬಿಟ್ಟು ಬಂದರೆ ಸಾಕು. ಈ ತೆಂಗಿನಕಾಯಿ ಅನ್ನುವಂಥದ್ದು ಪರಿಪೂರ್ಣವಾದಂಥ ಒಂದು ಫಲ. ನಾವು ಕೇಳಿಕೊಂಡ ಕೋರಿಕೆ ಏನೇ ಇರಬಹುದು, ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ಒಳ್ಳೆಯ ದಿನ ಅಂತ ಹೇಳಬಹುದು. ಇದನ್ನು ನೀವು ಮಾಡ್ಕೊಂಡು ನೋಡಿ. ಇನ್ನು ಇದನ್ನೆಲ್ಲವೂ ಕೂಡ ಸಂಜೆ ಒಂದು 7 ಗಂಟೆಯ ಒಳಗಡೆ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಮತ್ತೊಂದು ಪರಿಹಾರ, ಈಗ ಬೀರ್ವಾ ಹತ್ತಿರ ಮಾಡುವಂಥ ಪರಿಹಾರದ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಅದು ಕೂಡ ಬಹಳ ವಿಶೇಷವಾಗಿರುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡಾದ ಮೇಲೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ. ಎಷ್ಟೋ ಕಷ್ಟಗಳಿಂದ ನಾವು ಪಾರಾಗಬಹುದು. ಈಗ ಬರುವಂಥ ಈ ಹೊಸ ವರ್ಷದಲ್ಲಿ ಎಲ್ಲವೂ ಕೂಡ ಹೊಸದಾಗಿ ನಮಗೆ ಅವಕಾಶಗಳು ಬರಲಿ. ಎಲ್ಲ ರೀತಿಯ ಕೋರಿಕೆಗಳು, ನಿಮ್ಮ ಕನಸು ನನಸಾಗಲಿ, ನಿಮಗೆ ಅಭಿವೃದ್ಧಿ ಜಾಸ್ತಿ ಆಗಲಿ ಅಂತ ಕೂಡ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ಇನ್ನು ಮುಖ್ಯವಾಗಿ ನಾವು ಸಂಜೆ 8 ಗಂಟೆಯ ಮೇಲೆ ಮಾಡುವಂಥ ಪರಿಹಾರ, ಒಂದು ಎಕ್ಕದ ಎಲೆಯನ್ನು ತಗೊಳ್ಳಿ. ಎಕ್ಕದ ಎಲೆ ಅನ್ನುವಂಥದ್ದು ಬಹಳ ವಿಶೇಷತೆಯಿಂದ ಕೂಡಿರುತ್ತೆ. ಅದು ಸಿಕ್ಕಿದ್ರೆ ಮಾತ್ರ ಇದನ್ನು ತಗೊಳ್ಳಿ. ಅಕಸ್ಮಾತ್ ಸಿಗಲಿಲ್ಲ, ನಮಗೆ ತುಂಬ ಪ್ರಯತ್ನ ಪಟ್ವಿ ಅಂತ ಹೇಳಿದ್ರೆ ಒಂದು ವೀಳ್ಯದೆಲೆ ತಗೊಳ್ಬಹುದು. ಅದ್ರ ಬದಲು ಆದಷ್ಟು ಪ್ರಯತ್ನ ಪಟ್ಟರೆ ಇದು ಸಿಕ್ಕಿದ್ರೆ ಮಾತ್ರ ಇದರಲ್ಲೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಬರುತ್ತೆ. ಇಲ್ಲಾಂದರೆ ನೀವು ವೀಳ್ಯದೆಲೆ ತಗೊಳ್ಬಹುದು. ಕ್ಲೀನಾಗಿ ಒರೆಸ್ಬಿಟ್ಟು ಈ ಥರ 3 ಬೊಟ್ಟನ್ನು 3 ಕಡೆ ನೋಡಿಕೊಂಡು ಇಡಿ. ಗಂಧ, ಕುಂಕುಮ ಇದನ್ನು ನಾವಿಟ್ಟು ಇದ್ರ ಮೇಲೆ ಈಗ ತಿಳಿಸುವಂಥ
ಕಲ್ಲುಪ್ಪನ್ನು ಹಾಕಬೇಕು ಸ್ನೇಹಿತರೆ. ವಿಶೇಷವಾಗಿ ಎಷ್ಟು ಒಂದು ನಿಮಗೆ ಈ ಎಲೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಇಟ್ಕೊಳ್ಳಿ, ಜಾಸ್ತಿ ಏನು ಬೇಕಾಗಿರೋದಿಲ್ಲ. ಇನ್ನು ಅದು ಚೆಲ್ಲೋಗುತ್ತೆ ಅನ್ನುವಂಥದ್ದಿದ್ರೆ ಒಂದು ಪ್ಲೇಟ್ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಪ್ಲೇಟ್ ಮೇಲೆ ನೀವು ಈ ಎಲೆಯನ್ನು ಇಟ್ಟು ಬೊಟ್ಟು 3 ಕಡೆ ಇಟ್ಟು ತದನಂತರ ಇದ್ರ ಮೇಲೆ ನೀವು ಒಂದಿಷ್ಟು ಕಲ್ಲುಪ್ಪನ್ನು ರಾಕ್ ಸಾಲ್ಟನ್ನು ಹಾಕಬೇಕು. ಪುಡಿ ಉಪ್ಪು ಹಾಕೋದಕ್ಕೆ ಹೋಗಬೇಡಿ. ಕಲ್ಲುಪ್ಪು ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂಥ ಕೆಲಸ ಮಾಡುತ್ತೆ. ಇನ್ನು ಅದರ ಮೇಲೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಶುಭ ವಿಚಾರಗಳನ್ನು ಕೇಳಬೇಕು, ಗುಡ್ ನ್ಯೂಸ್ ಕೇಳಬೇಕು, ನಮ್ಮ ಮನೆಯಲ್ಲಿ ಮಂಗಳಕರವಾದ ಕಾರ್ಯಗಳನ್ನು ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಬೇಕು. ನಾನಾ ಕಡೆಯಿಂದ ನಮಗೆ ಆಪರ್ಚುನಿಟಿ ಅನ್ನೋದೇನೋ ಬರ್ತಾಯಿದೆ, ಆದರೆ ಅದು ಯಾವುದೂ ಸರಿಯಾಗಿ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಲವಂಗಗಳು ಕೆಲಸ ಮಾಡುತ್ತೆ. ಮೊಗ್ಗಿರುವಂಥ ಲವಂಗಗಳು 3 ತಗೊಳ್ಬೇಕು. ಇನ್ನು ಅರಿಶಿಣ, ಕುಂಕುಮ, ಇನ್ನು ಸ್ವಲ್ಪ ಸಾಸಿವೆಯನ್ನು ತಗೊಳ್ಬೇಕು. ಸಾಸಿವೆ ಅನ್ನುವಂಥದ್ದು ನರದೃಷ್ಟಿಯನ್ನು, ನಕಾರಾತ್ಮಕ ಶಕ್ತಿಗಳನ್ನು, ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು, ರೀತಿಯ ಸಮಸ್ಯೆಗಳನ್ನು ಇದು ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ಸಾಸಿವೆಯನ್ನು 1 ಸ್ಪೂನಷ್ಟು ತಗೊಂಡ್ರೆ ಸಾಕು. ಈಗ ತಿಳಿಸಿರುವಂಥ ಈ ವಸ್ತುಗಳು ಎಲ್ಲವೂ ಕೂಡ ನೀವು ನೋಡಿ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಕಷ್ಟಗಳನ್ನು ಕೂಡ, ಹಣಕಾಸಿನ ಸಮಸ್ಯೆಯಿಂದ, ಆರೋಗ್ಯ ಸಮಸ್ಯೆಯಿಂದ ಮನೆಯಲ್ಲಿ ಇರುವಂಥ ಸದಸ್ಯರು ಕಷ್ಟಪಡ್ತಾ ಇದ್ದರೆ ಅದನ್ನು ಕೂಡ ಇದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನೆಲ್ಲವೂ ಕೂಡ ಕ್ಲೀನಾಗಿ ಮನೆಯ ಒಳಗಡೆ ನೀವು ಎಲ್ಲ ಕೋಣೆಗಳಲ್ಲೂ ಕೂಡ ಇದನ್ನು ತೋರಿಸಿ ತದನಂತರ ತಗೊಂಡು ಬಂದು ನಿಮ್ಮ ಬೀರುವ ಇರುತ್ತಲ್ವ ಆ ಜಾಗದಲ್ಲಿ, ಅಂದರೆ ಬೀರುವ ಕೆಳಗಡೆ ಇದನ್ನು ಇಡಬೇಕು. ಬೀರುವ ಕೆಳಗಡೆ ನಾವು ಹೇಗಿದ್ರೂ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡೇ ಇರ್ತೀವಿ, ಆ ಜಾಗದಲ್ಲಿ ಇಟ್ಟು ಇದನ್ನು ಕೇಳ್ಕೊಳ್ಬೇಕು. ರಾತ್ರಿ ಪ್ರಶಾಂತವಾಗಿರುತ್ತೆ. ಸಮಸ್ಯೆಗಳನ್ನು ಬೇಗ ನಾವು ಭಗವಂತನಿಗೆ ಹೇಳಿದಾಗ ಅದು ತಲುಪುತ್ತೆ. ಅದಕ್ಕೋಸ್ಕರ ಈ ಸಮಯವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ರಾತ್ರಿ ನಾವು ಮಾಡಿ ಇದನ್ನು ಮತ್ತೆ ಅದನ್ನು ಕದಲಿಸೋದಕ್ಕಾಗಲಿ ತೆಗೆಯೋದಕ್ಕಾಗಲಿ ಹೋಗಬೇಡಿ. ರಾತ್ರಿ ಪೂರ್ತಿ ಇದರ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ತದನಂತರ ಇದನ್ನು ನೀವು ಮಾರನೆಯ ದಿನ ತೆಗಿಬಹುದು. ಮಾರನೆಯ ದಿನ ಇದರಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಒಂದು ಕವರ್ಗೆ ಡೈರೆಕ್ಟಾಗಿ ಹಾಕ್ಕೊಂಡೋಗಿ ಯಾವುದಾದ್ರೂ ಹಸಿರು ಗಿಡ ಮರಗಳು, ನೀರಿದ್ದರೆ ಫಸ್ಟ್ ನೋಡಿ ನೀರಿರುವಂಥ ಜಾಗಕ್ಕೆ ಹಾಕಿ. ನೀರಿಲ್ಲ ಅಂತ ಹೇಳಿದ್ರೆ ಗಿಡ ಮರಗಳ ಹತ್ರ ಇದನ್ನು ಹಾಕಿಬಿಟ್ಟು ವಾಪಸ್ ತಿರುಗಿ ನೋಡದೆ ಬರಬೇಕು. ಆಮೇಲೆ ಆಗುವಂಥ ಬದಲಾವಣೆಗಳು, ಯಾಕಂದರೆ ಇದನ್ನು ನಾವು ಹೊಸ ವರ್ಷದಲ್ಲಿ ಮಾಡಿಕೊಂಡಿರ್ತೀವಿ, ಸಂಕಲ್ಪ ಮಾಡಿಕೊಂಡಿರ್ತೀವಿ. ಅದರ ಪ್ರಭಾವದಿಂದ ಈ ವಸ್ತುಗಳು ಎಲ್ಲವೂ ಕೂಡ ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡುವಂತೆ ಮಾಡುತ್ತೆ. ಇದನ್ನು ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಯಥೇಚ್ಛವಾದಂಥ ಲಾಭಗಳನ್ನು ಈ ಒಂದು ವರ್ಷದಲ್ಲಿ ನೋಡಬಹುದು. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.